ಹಯಾತುಲ್ ಇಸ್ಲಾಂ ಬದ್ರಿಯಾ ಜುಮಾ ಮಸೀದಿ ಹಾಗೂ ಮದ್ರಸಾ ಎದುರುಪದ ಮೂಡುಶೆಡ್ಡೆಯಲ್ಲಿ 75ನೇ ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಮಸೀದಿ ಆವರಣದಲ್ಲಿ ಆಚರಿಸಲಾಯಿತು. ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಹಯಾತುಲ್ ಇಸ್ಲಾಂ ಬದ್ರಿಯಾ ಜುಮಾ ಮಸೀದಿ ಮತ್ತು ಮದ್ರಸದ ಅಧ್ಯಕ್ಷ ಮಯ್ಯುದ್ದಿ ಮಸೀದಿ ಖತೀಬ್ರಾದ ಸಫ್ವಾನ್ ಇರ್ಫಾನಿ ಮುಂಡೋಳೆ ಗಣ್ಯರು ಸೇರಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಹಯಾತುಲ್ ಇಸ್ಲಾಂ ಬದ್ರಿಯಾ ಜುಮಾ ಮಸೀದಿ ಮತ್ತು ಮದ್ರಸದ ಪ್ರಧಾನ ಅಧ್ಯಾಪಕರಾದ ಜುಬೇರ್ ಯಮಾನಿ ಜೋಕಟ್ಟೆ, ಅಧ್ಯಾಪಕರಾದ ಅಬ್ದುಲ್ ಖಾದರ್ ಸದಿ, ಮಾಜಿ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಕೋಶಾಧಿಕಾರಿ ಮನ್ಸೂರ್ ಅಬ್ದುಲ್ ಖಾದರ್ ಎಕೆ, ಬದ್ರಿಯಾ ಯಂಗ್ ಮೆನ್ಸ್ ಅಧ್ಯಕ್ಷ ಅಲ್ತಾಫ್, ಕಾರ್ಯದರ್ಶಿ ಅಹಮದ್ ಬಾಬಾ, ಜೊತೆ ಕಾರ್ಯದರ್ಶಿ ಆರಿಫ್, ಸದಸ್ಯರಾದ ಇಕ್ಬಾಲ್ ಸಿಹಾಬ್, ಶೇಖ್ ಅಬ್ದುಲ್ ಖಾದರ್, ಅಥಾವುಲ್ಲಾ, ಸಿರಾಜ್ ಬಳಲಿ, ಯಾಕೂಬ್ ಮತ್ತಿತರರು ಉಪಸ್ಥಿತರಿದ್ದರು. ഇന്ത്യയിൽ ബ്രിട്ടീഷുകാരുടെ റൂൾസാണ് ഫോളോ ചെയ്തിരുന്നത്. പക്ഷേ ക്രമേണ അത് മാറ്റണമെന്നുള്ള പാർലമെൻറ്റിൻ്റെ തീരുമാനം അംഗീകരിക്കുകയും ഡോക്ടർ അംബേദ്കറിൻ്റെ നേതൃത്വത്തിൽ ഒരു 1949 ഒരു ക്രൂ ഇന്ത്യക്ക് വേണ്ടി ഒരു തയ്യാറാക്കുകയും അതിൻ്റെ ചീഫായിട്ട് ഡോക്ടർ അംബേദ്കർ, അത് കഴിഞ്ഞിട്ട് 1950 ജാരിക്ക് കൊണ്ടുവന്നു ഇന്ത്യൻ ഡെമോക്രസി. ഈ ലോകത്ത് എത്ര രാജ്യങ്ങളുണ്ട്, അതായത് എത്ര ദേശമുണ്ട്, ആ ദേശത്തിനൊന്നും ഇല്ലാത്ത ഏറ്റവും വലിയ ഡെമോക്രസിയാണ്, ഇന്ത്യൻ ഭരണഘടനയാണ് ഇന്ത്യക്കുള്ളത്.